ಒಂಜಿಂದು ಮೇಲು ಒಂದು ಅಡಿ ಈ ಪೀಸ್ ಉಲಾಯಿ ಪೋಡು ಈ ಪೀಸ್ ಉಲಾಯಿ ಪೋಡಲ್ಲ ಇದು ನೆಕ್ ಬರೋದು ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದರೆ ಬ್ಲೌಸಿಗೆ ಪೆನಲ್ ಪಟ್ಟಿ ಯಾವ ರೀತಿ ಇಡೋದು ಅಂತ ಹೇಳಿ ನಮ್ಮ ಮೇಡಮ್ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡ್ಕೊಂಡು ಬರೋಣ. ಬ್ಲೌಸಿಗೆ ಪೆನಲ್ ಪಟ್ಟಿ ಕರೆಕ್ಟಾಗಿ ಜೋಡಿಸಿ ಇಡೋದು ಹೇಗೆ ಅಂತೇಳಿ ಕ್ಲಿಯರಾಗಿ ತೋರಿಸಿಕೊಡ್ತಾ ಇದ್ದಾರೆ. ನೀಚ ಬರುಡು ಲೆಕ್ಕ ಸ್ಟಿಚ್ ಮಾಡೋದು ಇಂದಲಂಚ ನೀತಿ ಈತ ದಿನ ಈತ ಹೆಚ್ಚಿಗೆ ಸೂಜಿ ಹಿಡಿಯದಿತ್ತು ಮುಟ್ಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು ಬೋಡು ನಮ್ಮ ಮುಟ್ಪ ಇಂಚ ಬರೋದು ಸ್ಟಿಚ್ ಇಂಚ ಸೀದಾ ಬೋಳು ಆ ತಾಯಿ ನೆನಪಿಡೋಣ ಅಡಿ ಇಂಚದಿದ್ದಾಗ ಡಿಸೈನ್ ಇತ್ತಿನ ಪೀಸನ್ನು ಕನ್ಫ್ಯೂಸ್ ಈ ದೆಕ್ಕು ಇಂದಿ ತಾಪಡು ದೆನ್ ಇಂಚ ಮಾಡ್ತದೆ ಈಡೆಗೆ ಒಂಜೊಂದು ಸ್ಟಿಚ್ ಮಾಡೋದು ಲೆಕ್ಕ ಉಂಟು ದಾಂಡಲ್ಲಿ ನಮ್ಮ ಮಾರ್ಕದ ಪೀಸ್ ಮೂಡು ಒಂಜಿ ಪೀಸ್ ಬರ್ತದೆ ಅಂಚಲ ಎಂಚಲ ನಿಕ್ಲಿ ಎಂಚ ಒಂಜಿ ಉಲ್ಟ ಒಂಜಿ ಸೀದಾ ಡೋರ್ಪುಡು ದೆನ್ನು ಪತ್ತನಾಗ ಈ ಪೀಸ್ ಮೂಳೆ ಬರ್ತದೆ ಇಂಚ ಅದ ಮೈನಾಗ ಒಂದು ಮೇಲು ಬರ್ಕೊಂಡು ಮಕ್ಕ ಅಂದ್ರೆ ಐದು ಇಂಚದಿದ್ದು ಇಂಚ ಅವು ಇರುಂಟದ ಪೆನಲ್ ಪಟ್ಟಿ ಯಾವ ರೀತಿ ಇಡೋದು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಪೆನಲ್ ಪಟ್ಟಿ ನಾವು ಕರೆಕ್ಟಾಗಿ ಕಟ್ ಮಾಡುವಾಗಾಗಿರ್ಬೋದು ಅಥವಾ ಹೊಲಿಯುವಾಗಾಗಿರ್ಬೋದು ಕರೆಕ್ಟ್ ಇಟ್ಟರೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಶೇಪಲ್ಲಿ ಬರ್ತದೆ ಅಂತೇಳಿ ಸೊ ನೋಡಿ ತೋರಿಸ್ತಾ ಇದ್ದಾರೆ. ಮೇಲೆ ಒಂಜೆಲೆ ತಗೊಳ್ಳೋದು ಅಡಿ ಮೇಲೆ ಇತ್ತನ ಮೇಡಮ್ ಐನೇ ಬಣ್ಣ ಈ ಮೇಲೆ ಒಂಜೆಲೆ ಇದು ಈರೆಡೆಗೆ ಒಂದು ಉಲಾಯ್ದ ಮೈ ನೆಕ್ ಮಾರ್ಕ್ ಬಡಿಯಾರು ಅಪ್ಪ ಉಲಾಯ್ದ ಮೈ ಒಂದು ರಡ್ಡಿನ ಒಂಜೆಲೆ ಅಪ್ಪ ಈ ಮೇಲ ಸರಿ ಪಿದಾಗಿ ಕೊಳ್ಳೋದು ಸದಾ ಮೇಡಮ್ ರಡ್ಡೆ ಪೀಸ್ ಕರೆಕ್ಟ್ ಇಷ್ಟರಲ್ಲೇ ಹೋಗ್ಲಿ ಅದೇನು ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.